ವೈ ಡಿಪ್ರೆಷನ್? ಯಾಕೆ ಇಷ್ಟು ಡಿಪ್ರೆಷನ್ಗೆ ಹೋಗೋದ್ರಿಂದನೇ ತಾನೇ ಇಷ್ಟೊಂದು ಸೂಯಿಸೈಡಲ್ ಥಾಟ್ಸ್ ಬರುತ್ತೆ. ಸೂಯಿಸೈಡಲ್ ಥಾಟ್ಸು ಕೆಲವ್ರಿಗೆ ಅದು ಜಾಸ್ತಿ ಆದಾಗ ದೇ ಕಮಿಟ್ ಸೂಯಿಸೈಡ್. ಒಂದು ಓಕೆ ಅವರ ಒಂದು ಅಂತ್ಯ ಆಗತ್ತೆ, ಬಟ್ ವಿಲ್ ಇಟ್ ಎಂಡ್ ದೇರ್ ಅಂದ್ರೇನು ಆ ತಂದೆ ತಾಯಿ ಅಥವಾ ಅವ್ರಿಗೆ ಹೆಂಡತಿ ಮಕ್ಕಳಿದ್ರೆ ಅದಕ್ಕಾಗುವಂಥ ಎಷ್ಟು ಪರಿಸರ, ದ ಎನ್ವೈರನ್ಮೆಂಟ್ ಗೆಟ್ಸ್ ಇನ್ ಟು ಒಂದು ಮಕ್ಕಗೆ ಹೊಟ್ಟೋಗಿರುತ್ತೆ. ಸೊ ಡಿಪ್ರೆಷನ್ ಬಗ್ಗೆ ಆ್ಯಂಡ್ ಯಾವ ರೀತಿಯಾಗಿ ದೇ ಶುಡ್ ಅಪ್ರೋಚ್ ಹೆಲ್ಪ್, ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡಿ ಅಕ್ಷಯ್. ಸೊ ಡಿಪ್ರೆಷನ್ ಅಂತ ಬಂದಾಗ ಮನುಷ್ಯ ಅವನ್ನ ಏನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಂದ ಅದು ಹುಟ್ಟುತ್ತೆ. ಈಗ ನನಗೊಂದು ಸಂದರ್ಭ ಬಂದಿದೆ, ಅದನ್ನು ನಾನು ಎಂಬ್ರೇಸ್ ಮಾಡೋಕ್ಕಾಗ್ತಾಯಿಲ್ಲ, ಅದ್ರ ಬಗ್ಗೆ ಭಯ ಹುಟ್ಟುತ್ತಾ ಇದೆ. ಭಯ ಹುಟ್ಟೋ ಪ್ರತಿ ವಸ್ತುನೂ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಡೆತ್ ಆಗಿರ್ಬೋದು, ಒಂದು ಬ್ರೇಕಪ್ ಆಗಿರ್ಬೋದು. ನಾವು ಸಫರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸಫರ್ ಮಾಡಿದಾಗ ಒಬ್ರ ಹತ್ರ ಹೇಳ್ಕೋಬೇಕು ಅಂತ ಅನಿಸುತ್ತೆ. ವ್ಯಾಲಿಡೇಷನ್ನ ಸೀಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ಈ ನಮ್ಮನ್ನು ಬಿಟ್ಟು ಹೋಗೋರಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಯೂತಲ್ಲಿ ಮೇಜರ್ ಇಟ್ ಇಸ್ ಬ್ರೇಕಪ್ ಓನ್ಲಿ, ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅದಾದಮೇಲೆ 25-26 ಹೋದ್ರೆ ಬಹುಶಃ ಕೆಲಸ ಸಿಗ್ತಾ ಇಲ್ಲ, ಫ್ಯಾಮಿಲಿನ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನು ಡಿಪ್ರೆಷನ್ ಥ್ರೂ ಹೋದವನೇ, ಕೆಲಸ ಇಲ್ಲದೆ ಫ್ಯಾಮಿಲಿನ ಸಪೋರ್ಟ್ ಮಾಡೋಕ್ಕಾಗದೆ ಒಂದು ಟೈಮಲ್ಲಿ ಹೋದವನೇ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ವ್ಯಾಲಿಡೇಷನ್ ಬೇಕಾಗುತ್ತೆ. ಬ್ರೇಕಪ್ ಅಂತ ಬಂದಾಗ ವ್ಯಾಲಿಡೇಷನ್ ಬೇಕಾಗುತ್ತೆ ಅಂತ ಅಂದ್ಕೊಳ್ಳೋಣ. ಅದನ್ನು ಯಾರ ಹತ್ರನೂ ಹೇಳ್ಕೊಳ್ತೀವಿ. ಡಿಪ್ರೆಷನ್ ಅರ್ಥನೇ ಮಾಡ್ಕೊಂಡಿಲ್ಲ ಅವರು ಅಂತ ಅಂದ್ಕೊಳ್ಳೋಣ. ಅವಾಗ ಅವರು ಮನಸ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಕೊ ಅಂತ ಹೇಳ್ತಾರೆ. ನಿನ್ನ ತಲೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಯೋಚನೆ ಮಾಡೋದು ನಿಲ್ಲಿಸ್ಬಿಡು, ಹೋಗ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಡಿಪ್ರೆಷನ್ ಏನು ಮಾಡುತ್ತೆ, ಹಿಪ್ಪೋ ಕ್ಯಾಂಪಸ್ನ ದೊಡ್ಡದು ಮಾಡುತ್ತೆ. ಅದರಿಂದ ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಸರ್ಟನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸು, ಅಮಿಗ್ಡಲ ಚಿಕ್ಕದಾಗ್ತಾ ಹೋಗುತ್ತೆ. ಕ್ರಾನಿಕ್ ಡಿಪ್ರೆಷನ್ ಅಂತ ಬಂದಾಗ ಬ್ರೈನ್ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಡಿಪ್ರೆಷನ್ ಈಸ್ ಆ್ಯಕ್ಚುಲಿ ಡಿಸೀಸ್ ವಿಚ್ ಪೀಪಲ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಯಾವಾಗ ಎಲ್ಲರೂ ನನ್ನಲ್ಲೇ ತಪ್ಪಿದೆ ಅಂತ ಹೇಳೋಕೆ ಶುರು ಮಾಡ್ತಾರೋ, ನಾನು ನಂಬೋಕೆ ಶುರು ಮಾಡ್ತೀನಿ ಎಲ್ಲೋ ನನ್ನಲ್ಲೇ ತಪ್ಪಿದೆ ಅಂತ. ನಾನು ಹೊರಗಡೆ ಹೇಳ್ಕೊಳ್ಳೋದು ಕಡಿಮೆ ಮಾಡಿಬಿಡ್ತೀನಿ. ರಾತ್ರಿಗಳು ದೊಡ್ಡದಾಗ್ತಾ ಹೋಗ್ತವೆ. ಹಗಲೆಲ್ಲ ರಾತ್ರಿ ಯಾವಾಗ ಬರುತ್ತೆ ಅಂತ ಕಾಯೋಕ್ಕೆ ಶುರು ಮಾಡ್ತಾರೆ. ಸಡನ್ನಾಗಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಳಿದು ಬಿಡಲ ರೋಡಿಗೆ, ಒಂದ್ಸರಿ ಹೊಡ್ಕೊಂಡು ಹೋಗಿಬಿಡ್ಲಿ ಅಂತ ಜೀವನ ಅನ್ನೋದು ಭಾರ ಆಗೋಗುತ್ತೆ. ಆದರೆ ಜೀವನನ ನಾನು ದೊಡ್ಡ ಸ್ಕೇಲಲ್ಲಿ ನೋಡಿದಾಗ ತುಂಬ ದೂರ ಅಂತ ಅನಿಸುತ್ತೆ. ಬಟ್ ಇವತ್ತಿನೊಂದಿನ ಬದುಕಿಬಿಟ್ರೆ ನಾಳೆ ನೋಡ್ಕೊಳ್ಳೋಣ ಅಂದ್ಬಿಟ್ರೆ ಓಕೆ.